ಎಷ್ಟೋ ಜನ ಡಿಪ್ರೆಷನಿಂದ ಆಚೆನೇ ಬರೋಕ್ಕಾಗ್ತಿರಲ್ಲ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಕೇಳಿದ್ರೆ, ಎಮೋಷನಲ್ ಡಿಪೆಂಡೆನ್ಸ್ ತುಂಬ ಆಗಿರೋದು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ತುಂಬಾನೇ ಡೇಂಜರಸ್ಸು. ಎಮೋಷನಲ್ ಡಿಪೆಂಡೆನ್ಸ್ ಏನಿದೆಯಲ್ಲ, ಇದು ಇತ್ತು ಅಂತ ಹೇಳಿದ್ರೆ ಲೈಫಲ್ಲಿ ಮತ್ತೆ ಅವರು ನಾರ್ಮಲ್ ಸ್ಟೇಜಿಗೆ ಬರೋದು ತುಂಬ ಕಷ್ಟ ಇರುತ್ತೆ. ಸೊ ಏನು ಎಮೋಷನಲ್ ಡಿಪೆಂಡೆನ್ಸ್ ಅದು ಯಾಕೆ ಡೇಂಜರಸ್ ಅಂತ ಹೇಳ್ತಾರೆ ಎಲ್ಲರೂ ಅಂತ ಹೇಳಿದ್ರೆ, ಅದಕ್ಕೆ ರೀಸನ್ ಇಲ್ಲಿ ಹೇಳ್ತಾ ಹೋಗ್ತೀನಿ, ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ ಯಾಕೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲು ಮಾಡ್ಬೋದು, ಫೀಸ್ ಇರುತ್ತೆ. ಸೊ 1-to-1 ನೀವು ಕೌನ್ಸಿಲಿಂಗ್ನ ತಗೊಳ್ಬೋದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಫಸ್ಟ್ ಪಾಯಿಂಟ್ ಯಾಕೆ ಈ ಎಮೋಷನಲ್ ತುಂಬ ಡೇಂಜರಸ್ ಆಗುತ್ತೆ ಸಮ್ಟೈಮ್ಸ್ ಅಂತ ಹೇಳಿದ್ರೆ, ನೋಡಿ, ಸ್ಲೋ ಆಗಿ ನೀವು ನಿಮ್ಮ ಹಾಬೀಸ್, ಫ್ರೆಂಡ್ಸ್, ಗೋಲ್ಸ್ ಎಲ್ಲರೂ ಕೂಡ ಸೈಡಿಗೆ ಇಡ್ತಾ ಬರ್ತೀರಾ. ಇದರ್ಥ ಏನು ಆ್ಯಕ್ಚುಲಿ? ಫ್ರೆಂಡ್ ಸರ್ಕಲ್ ಇರ್ಬೋದು, ಡ್ರೀಮ್ಸ್ ಇರ್ಬೋದು, ಗೋಲ್ಸ್ ಇರ್ಬೋದು, ಎಲ್ಲಾನು ಸೈಡ್ ಇಡ್ತೀರಿ. ಅಂದರೆ ಯಾವ ವ್ಯಕ್ತಿ ಮೇಲೆ ನೀವು ಕಂಪ್ಲೀಟ್ಲಿ ಎಮೋಷ್ನಲಿ ಕನೆಕ್ಟ್ ಆಗ್ತಿರಲ್ಲ ಭಾವನಾತ್ಮಕವಾಗಿ, ಆ ವ್ಯಕ್ತಿ ಇದೆಲ್ಲದಕ್ಕಿಂತ ಮುಖ್ಯ ಅವರೇ ಆಗ್ಬಿಡ್ತಾರೆ. ಪ್ರಪಂಚನೇ ಅವ್ರು ಆಗ್ಬಿಡ್ತಾರೆ ನಿಮ್ಗೆ ಆ್ಯಕ್ಚುಲಿ. ಫ್ರೆಂಡ್ ಸರ್ಕಲ್ ಯಾರು ಬೇಡ, ಗೋಲ್ಸ್ ಬೇಡ, ಡ್ರೀಮ್ಸ್ ಬೇಡ. ಅಂದರೆ ಏನಾಗುತ್ತೆ, ಕೆಲವರು ಎಲ್ಲರೂ ಹಂಗೆ ಅಂತ ಹೇಳ್ತಿಲ್ಲ ನಾನು. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿನ ತುಂಬ ಟ್ರಸ್ಟ್ ಬ್ಲೈಂಡ್ಲಿ, ಅವರೇ ಫ್ಯೂಚರ್ ಬದುಕು ಎಲ್ಲ ಸರ್ವಸ್ವ ಅನ್ಕೊಂಡು ಬದುಕ್ತಾರೆ. ಇದಕ್ಕೆ ಎಮೋಷನಲ್ ಟ್ರಸ್ಟ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಾವು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಫಲ್ಲಿ ಫ್ರೆಂಡ್ ಸರ್ಕಲ್, ಗೋಲ್ಸ್ ಎಲ್ಲರೂ ಕೂಡ ಕಳ್ಕೊಂಡ್ಬಿಡ್ತೀರ ಸುಮಾರು. ಆ್ಯಂಡ್ ಯಾಕಂತ ಹೇಳಿದ್ರೆ, ಯಾವ ವ್ಯಕ್ತಿ ಮೇಲೆ ಎಷ್ಟು ನೀವು ಟ್ರಸ್ಟ್ ಮಾಡ್ತೀರಿ, ಆ ವ್ಯಕ್ತಿ ಹಂಗಂತೇಳಿ ಇಲ್ಲಿ ವ್ಯಕ್ತಿಗಳ ಮಧ್ಯೆ ತಂದಿಡುವಂಥ ಕೆಲಸ ಮಾಡ್ತೀರಾ. ಇರೋ ಪ್ರಾಕ್ಟಿಕಲ್ ಮಾತಾಡ್ತೀವಿ. ಯಾವಾಗ ಬೇಕಾದ್ರೂ ವ್ಯಕ್ತಿಗಳು ಬದಲಾಗಲೂಬಹುದು, ಬಟ್ ನಿಮ್ಮ ಬುದ್ಧಿವಂತಿಕೆನಲ್ಲಿ ನೀವು ಇರಬೇಕಾಗತ್ತೆ ಆ್ಯಕ್ಚುಲಿ. ನನ್ನ ಕೇಳಬೇಕಾದ್ರೆ, ಬಿಕಾಸ್ ನಮ್ಮ ಬುದ್ಧಿವಂತಿಕೆನಲ್ಲೇ ನಾವು ಇದ್ದರೆ ನಾವಿಲ್ಲಿ ಕರೆಕ್ಟಾಗಿ ಎಲ್ಲ ರಿಲೇಷನ್ಶಿಪ್ನು ಹ್ಯಾಂಡಲ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ನೋಡಿ, ಲೈಫ್ ಎಂಟೈರ್ ಒಬ್ಬ ವ್ಯಕ್ತಿ ಮೇಲೆ ಶಿಫ್ಟ್ ಆಗಿತ್ತು ಅಂತ ಹೇಳಿದ್ರೆ, ಅವಾಗ ನಿಮಗೆ ಇದ್ಯಾವುದು ಕಾಣಲ್ಲ ಆ್ಯಂಡ್ ಯಾವುದು ಮೇಜರ್ ಅಂತ ಅನ್ಸಲ್ಲ. ಈ ವ್ಯಕ್ತಿ ಏನಾದ್ರು ಸ್ವಲ್ಪ ಆಚೆ ಈಚೆ ಆದರೆ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಏನೇನಾಗುತ್ತೆ ನೋಡಿ, ರಿಪ್ಲೈ ಸ್ವಲ್ಪ ಲೇಟ್ ಆಯಿತು ಅನ್ಕೊಳ್ಳೋಣ, ರಿಪ್ಲೈ ಮಾಡೋದು. ಅವಾಗ ನಿಮ್ಮಲ್ಲಿ ಸುಮಾರು ಮೈಂಡಿಗೆ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ, ನೆಗೆಟಿವ್ ಸ್ಟೋರಿಗಳು ಕ್ರಿಯೇಟ್ ಆಗುತ್ತೆ. ಯಾಕೆ ರಿಪ್ಲೈ ಮಾಡ್ತಿಲ್ಲ ಇವರು, ಬೇರೆ ಯಾರೊಟ್ಟಿಗೆ ಕನೆಕ್ಟ್ ಆಗ್ಬಿಟ್ರ, ಅದು ಸ್ವಲ್ಪ ಅವರಿಂದ ಚೂರು ಆಚೆ ಈಚೆ ಆದರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಎಮೋಷ್ನಲಿ ಬಾಂಡಿಂಗ್ ಆ ಲೆವೆಲಿಗೆ ಆಗಿರುತ್ತೆ. ನೀವು ನೀವೇ ನೆಗೆಟಿವ್ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ, ನೀವೇ ನೆಗೆಟಿವ್ ಆಗಿಬಿಡ್ತೀರಿ. ಆ ಪೊಟೆನ್ಷಿಯಲ್ ಇರೋದೇ ಎಮೋಷನ್ ಒಂದು ಬಾಂಡಿಗೆ ಆ್ಯಕ್ಚುಲಿ ಇರೋವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನೋಡಿ, ಅವರು ಚೇಂಜ್ ಆಗಿದ್ದಾರಾ ಅಥವಾ ಇನ್ನೊಬ್ಬರ ಜೊತೆಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರಾ, ಇವೆಲ್ಲ ನಿಮ್ಗೆ ಡೌಟ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಎಮೋಷನಲ್ ಆ ಲೆವೆಲ್ ಡಿಟ್ಯಾಚ್ ಆದಾಗ, ನೀವು ಅಟ್ಯಾಚ್ಮೆಂಟ್ ಆದಾಗ. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ತುಂಬ ಕಡಿಮೆ ಆಗುತ್ತೆ. ಏನಾಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಹೆಂಗೆ ಕಡಿಮೆ ಆಗುತ್ತೆ, ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ತುಂಬ ಎಮೋಷನಲಿ ಆದಾಗ ವ್ಯಕ್ತಿ ಬೇಕೇ ಬೇಕು ಅಂತ ಬಂದಾಗ ನಮ್ಮತನ ಕಳ್ಕೊಳ್ಳೋಕ್ಕೂ ರೆಡಿ ಇರ್ತೀವಿ. ತಪ್ಪು ಮಾಡದೇ ಇರಲಿ, ಶಿಕ್ಷೆ ಅನುಭವಿಸೋಕೆ ಒಟ್ಟಿನಲ್ಲಿ ಆ ವ್ಯಕ್ತಿ ಜೊತೆ ನಿಲ್ಬೇಕು. ಇದು ಆ್ಯಕ್ಚುಲಿ ಆ ಲೆವೆಲಿಗೆ ಇರಬಾರ್ದು ಆ್ಯಕ್ಚುಲಿ. ನಾಳೆ ದಿನ ಏನಾಗುತ್ತೆ, ನಾವು ಬದುಕಿದ್ದು ಸತ್ತು ಹೋಗಿರೋ ಬದುಕಬೇಕಾಗತ್ತೆ. ಬೇಡ, ಲೈಫ್ ಪ್ರಾಕ್ಟಿಕಲ್ ಆಗಿ ತಗೊಬೇಕಾಗತ್ತೆ. ಎಲ್ಲಾನು ಅರ್ಥ ಗರ್ಭಿತವಾಗಿ ನಡಿಬೇಕಾಗತ್ತೆ. ಅಷ್ಟೇ ನಾನು ಹೇಳ್ತಿರೋದು. ಯಾರೋ ಅವರು ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ತೀರ್ಕೊಂಡು ಹೋದಾಗ ಅವ್ರಿಗೋಸ್ಕರ ಅಳಬೇಕು ಮತ್ತು ಜೀವನನೂ ಮಾಡಬೇಕು. ಇದು ಒಂದು ಬದುಕು ಪ್ರಾಕ್ಟಿಕಲ್ ವಾಸ್ತವತೆ ನೋಡಿಕೊಂಡು ನಾವು ಜೀವನ ಮಾಡಬೇಕಾಗತ್ತೆ. ಸತ್ತೋಗಿದ್ದಾರೆ ಅಂದ್ಕೊಂಡು ಅವರಿಂದ ನಾವು ಸಾಯೋದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅದಲ್ಲ ಆ್ಯಕ್ಚುಲಿ. ಇದು ಒಂಥರ ಮುಟ್ಟಾಡ್ರು ಅಂತ ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ರೆ, ಡಿಪೆಂಡೆನ್ಸಿ ಜಾಸ್ತಿ ಆದರೆ ಬೌಂಡ್ರೀಸ್ ವೀಕ್ ಆಗ್ತಾ ಹೋಗುತ್ತೆ. ನಿಮ್ದು ಯಾವ್ದು ಬೌಂಡ್ರಿ ಇರಲ್ಲ, ಅವ್ರ ಬೌಂಡ್ರಿ ಒಳಗಡೆ ನೀವು ಬದುಕಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ ಕೇಳಬೇಕಾಗತ್ತೆ. ತಪ್ಪು ಸರಿ ಏನು ಮಾಡದೆ ಹೋದ್ರು ಅವ್ರು ಹೇಳ್ದಂಗೆ ಈ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಸಪೋಸ್ ನೋಡಿ, ನಿಮಗೆ ಹರ್ಟ್ ಆದರೂ ಅವರನ್ನು ಕಳೆದುಕೊಳ್ಳದೆ ಎಲ್ಲದನ್ನೂ ಒಪ್ಕೊಂಡು ಬದುಕ್ತೀರಿ. ಲೈಕ್ ಭಯದಿಂದ ಬದುಕಕ್ಕೆ ಶುರು ಮಾಡ್ತೀರಿ. ಇದೆಲ್ಲ ಯಾವುದರಿಂದ ಆಗ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ? ಈ ಎಮೋಷನಲಿ ಏನು ಬಾಂಡಿಂಗ್ ಆಗಿರುತ್ತಲ್ಲ, ಡಿಪೆಂಡ್ ಆಗಿರುತ್ತಲ್ಲ, ಅದರಿಂದ ಈ ಮನುಷ್ಯ ಹಿಂಗೆಲ್ಲ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಐ ಥಿಂಕ್ ಈ ವಿಡಿಯೋದಲ್ಲಿ ಎಮೋಷನಲಿ ಮನುಷ್ಯ ಕನೆಕ್ಟ್ ಆದರೆ ಯಾಕೆ ಡೇಂಜರಸ್ ಅನ್ನೋದಕ್ಕೆ ನಿಮಗೆ, ಯಾಕಂದ್ರೆ ನಮ್ಮ ತನನೇ ಕಳ್ಕೊಂಡ್ಬಿಡ್ತೀವಿ. ನಾವು ಹೆಸರಿಗೆ ಮಾತ್ರ ಬದುಕಿದ್ದೀವಿ, ನಮಗೆ ಗೊತ್ತು ನಾವು ಸತ್ತೋಗಿದ್ದೀವಿ ಅಂತೇಳಿ. ಸೊ ಆ ಲೆವೆಲಿಗೆ ಮಾಡೋದು ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಎಲ್ಲದಕ್ಕೂ ಹೇಗೆ ಹ್ಯಾಂಡಲ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ಫಾರ್ಮೇಷನ್ ಆ್ಯಂಡ್ ಮೋಟಿವೇಶನ್ ಅಂತ ಅನಿಸಿದ್ರೆ, ರಿಯಲಿಸ್ಟಿಕ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.